ಡಿಸೆಂಬರ್ ತಿಂಗಳು ಬಂತು ಅಂದರೆ ರಜೆಯ ವಾತಾವರಣ ಎಲ್ಲ ಕಡೆ. ಎಲ್ಲರೂ ಹಾಲಿಡೇಸ್ಗೆ ಹೋಗೋ ಒಂದು ಮೂಡ್ನಲ್ಲಿರ್ತಾರೆ. ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ ಕೂಡ, ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣ ಕೂಡ ಕ್ರಿಸ್ಮಸ್ ಹಬ್ಬಕ್ಕೆ ಸಜ್ಜಾಗಿದೆ. ಬಹಳ ಚೆನ್ನಾಗಿ ಎಲ್ಲ ಕಡೆ ಅಲಂಕಾರವನ್ನು ಮಾಡಿದ್ದಾರೆ. ಎಲ್ಲ ಕಡೆ ಸೇಲ್ ಐಟಮ್ಸ್, ಹುಡುಗರಿಗೆ ಒಳ್ಳೊಳ್ಳೆ ಐಡಿಯಾಸ್ ಇರೋವಂತಹ ಐಟಮ್ಸ್ಗಳೆಲ್ಲ ಇಲ್ಲಿ ಸೇಲಲ್ಲಿದೆ. ಈ ಡೆಕೋರೇಷನ್ ನೋಡೋಕ್ಕೆ ಒಂದು ಚೆಂದ ನಿಜವಾಗ್ಲೂ. ಗಿಫ್ಟ್ ಐಡಿಯಾಸ್. ಕ್ರಿಸ್ಮಸ್ ಹಬ್ಬದ ಅಲಂಕಾರ ಅಂದರೆ ಒಬ್ಬರ ಸೃಜನಶೀಲತೆಗೆ ಬಿಟ್ಟಿದ್ದು. ಎಷ್ಟು ಸೊಗಸಾಗಿ ಅಲಂಕಾರವನ್ನು ಎಲ್ಲ ಕಡೆ ಮಾಡಿರ್ತಾರೆ. ಇದು ಒಂದು ಸುಂದರವಾದ ಪಿಂಕ್ ಕಲರ್ ಆಟೋ ರಿಕ್ಷಾಗೆ ಅಲಂಕಾರ ಮಾಡಿದ್ದಾರೆ. ಮಾರ್ಕೆಟ್ ಪ್ಲೇಸ್ ಅಂತ ಇಲ್ಲಿ ನಮ್ಮ ಇಂಡಿಯನ್ ಸ್ವೀಟ್ಸ್, ನಮ್ಮ ಭಾರತೀಯ ಸ್ವೀಟ್ಸ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿ ಆನೆಗೂ ಕೂಡ ಕ್ರಿಸ್ಮಸ್ ಅಲಂಕಾರ ಮಾಡಿದ್ದಾರೆ ಇಲ್ಲಿ. ವಿದೇಶ ಪ್ರವಾಸಿಗರಿಗೆ ನಮ್ಮ ಭಾರತೀಯ ವಸ್ತುಗಳನ್ನು ಖರೀದಿಸೋದಕ್ಕೆ ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಅವಕಾಶ ಇದೆ. ಸೊಗಸಾದ ಐಟಮ್ಸ್ ಇಲ್ಲಿ ಸಿಗತ್ತೆ ಅವರಿಗೆ. ಬಾ, ರಾಧಾಕೃಷ್ಣ ವಿಗ್ರಹ ಅಂತೂ ತುಂಬಾ ಸುಂದರವಾಗಿದೆ. ಎಲ್ಲರೂ ಆಗಲೇ ರಜೆಯ ಮೂಡಿಗೆ ಬಂದುಬಿಟ್ಟಿದ್ದಾರೆ. ಏರ್ಪೋರ್ಟಿಂದನೇ ಪಾರ್ಟಿ ಶುರುವಾಗ್ಬಿಟ್ಟಿದೆ. ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣ ನಿಜವಾಗ್ಲೂ ನಮ್ಮ ಹೆಮ್ಮೆ. ಎಷ್ಟೊಂದು ವಿಸ್ತಾರವಾಗಿ ಜಾಗದಲ್ಲಿ ಹಸಿರು ಗಿಡಗಳು, ನೀರು ಎಲ್ಲದನ್ನು ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಅಬ್ಬಾ, ಈ ವಿಮಾನ ನಿಲ್ದಾಣ ನೋಡೋದೇ ಒಂದು ಖುಷಿ. ಇವತ್ತು ನಮ್ಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ ಹ್ಯೂಸ್ಟನ್, ಉತ್ತರ ಅಮೆರಿಕಾದ ಹ್ಯೂಸ್ಟನ್ ನಗರಕ್ಕೆ ಹೋಗ್ತಾ ಇದ್ದೀನಿ. ಮಕ್ಕಳಿಗೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ರಜಾ ಇರೋದ್ರಿಂದ ನಾನು ಬರೀ ಒಂದು 3 ವಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈಗ 2 ತಿಂಗಳ ಹಿಂದೆ ವಾಪಸ್ ಬಂದಿದ್ದೆ ಬೆಂಗಳೂರಿಗೆ ನಾನು ಅಲ್ಲಿಂದ. ಮಕ್ಕಳಲ್ಲಿ ಓದ್ತಾ ಇರೋದ್ರಿಂದ ಪದೇ ಪದೇ ಹೋಗುವಂತಹ ಸನ್ನಿವೇಶ ಒದಗಿ ಬರ್ತಾ ಇದೆ. ಈ ಸಲ ಹೋಗ್ತಾ ಇರೋದು ಮಕ್ಕಳಿಗೆ ಗೊತ್ತಿಲ್ಲ, ಸರ್ಪ್ರೈಸ್. ಶ್ರೀನಿಧಿ ನನಗೆ ಇಬ್ಬರಿಗೆ ಗೊತ್ತಿರೋವಂಥದ್ದು. ಹಾಗಾಗಿ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ ಮಕ್ಕಳನ್ನ ನೋಡೋದಕ್ಕೆ. ಸಿಗೋಣ ಬೇಗ. ನಮ್ಮ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ ಪ್ರವಾಸಿಗರಿಗೆ ಇದೇ ಒಂದು ಪ್ರವಾಸಿ ತಾಣ. ಎಷ್ಟೊಂದು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತಂದರೆ ಎಲ್ರಿಗೂ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಂಜಾಯ್ ಮಾಡುವಂತಹ ಸುಮಾರು ಜಾಗಗಳು, ಆಸಕ್ತಿಗಳು ಇಲ್ಲಿದೆ.